ನೀರ್ ಕುಡಿ ಪುಟ್ಟ. ಅಯ್ಯೋ ಇಲ್ಲಿ ನೋಡು, ಏನಾಯ್ತು ನಿನ್ಗೆ? ಹುಡುಗಿ ನಿನ್ನೆ ಕಣ, ಏನ್ ನಿನ್ ಪ್ರಾಬ್ಲಮ್? ಪಾರಿವಾಳ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, ಸತ್ತೋಗತ್ತೇನೋ ಅಂತ. ನಿನ್ ಮಕ, ನಿನ್ಗೇನ್ ಗೊತ್ತಾದ್ರ ಬಗ್ಗೆ? ಕಾದಂಬರಿ ಬೇರೆ. ಏನೂ ಆಗಲ್ಲ. ಹೇ ಹುಷಾರು. ಇದೇನ್ ಗೊತ್ತಾ? ಮಾಂಜಾದಾರ ಗಾಳಿ ಪಟ್ಟದ್ದು. ಹುಷಾರಾಗಿ ಬಿಡಿಸ್ಬೇಕು, ಇಲ್ಲ ಅಂದ್ರ ಕುಯ್ಕೊಂಡೋಗ್ತಿದ್ಯೋ ಏನೋ. ಏನ್ ನಿನ್ ಹೆಸರು? ಪುಷ್ಪ. ನನ್ನ ಹೆಸರು ಗೋಪಾಲ ಅಂತ. ಹಕ್ಕಿ ಗೋಪಾಲ ತಾನೆ? ಹೆಂಗೆ? ಕಾಲೇಜ್ಗೆ ಹೋಗೋ ದಾರಿಲಿರ್ತ್ಯಾ, ಪಿಕ್ಚರ್ಗೆ ಹೋಗೋ ಗೇಟ್ ಅಲ್ಲಿರ್ತ್ಯಾ, ಟೀ ಅಂಗಡಿ, ಬೀಡ ಅಂಗಡಿ, ಬಟ್ಟೆ ಅಂಗಡಿ, ಸಂಡೇ ಬಜಾರ್, ಮ್ಯೂಸಿಕ್ ಕ್ಲಾಸ್, ಅಡ್ ರಸ್ತೆಯಿಂದ ಹಿಡಿದು ದೊಡ್ಡ ರಸ್ತೆವರೆಗೂ ಗಲ್ಲಿ ಬರೋ ನಲ್ಲಿ ನೀರ್ ತರ ಬರ್ತಾನೆ ಇರ್ತ್ಯಾ. ಅತ್ತೇರಿಕೆ ಬೀಟ್ ಹಾಕಿ ಗುರಾಯಿಸೋದ್ರಲ್ಲಿ ನಾನೇ ಕಿಲಾಡಿ ಅನ್ಕೊಂಡೆ. ನೀನ್ ನನಗಿಂತ ಕಿಲಾಡಿ. ಒಂದ್ ನಿಮಿಷ. ಮ್ಯಾಜಿಕ್ಕು ಗೀಜಿಕ್ಕು ಏನಿಲ್ಲ. ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅದರದೇ ಆದ ಭಾಷೆ ಇರುತ್ತೆ. ಅದರಲ್ಲಿ ಹೇಳಿದ್ರೆ ಅದಕ್ಕೆ ಅರ್ಥ ಆಗುತ್ತೆ. ಅದೇ ನಿನ್ನಂತ ಚೂಟಿ ಕಣ್ಣು ಹುಡುಗಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಪಿಸು ಮಾತಲ್ಲಿ ಹೇಳಿದ್ರೆ ಏನು ಅರ್ಥ ಆಗ್ಬೇಕೋ ಅದು ಅರ್ಥ ಆಗುತ್ತೆ. ಏನು ಮತ್ತೆ ಸಿಗ್ತೀಯಾ? ಆಂಟಿ ನಾ ಒಂದ್ಸರಿ ಟ್ರೈ ಮಾಡ್ಲಾ? ವಾಟ್? ಕೈನೆಟಿಕ್. ನೋ ಥ್ಯಾಂಕ್ಸ್. ಅಲ್ಲ ಒಂದ್ಸರಿ ಟ್ರೈ ಮಾಡ್ತೀನಿ. ಬೇಡ. ಹಲೋ, ಇಂಥ ಟೈಮಲ್ಲಿ ಕರೆಂಟ್ ಹೋಗ್ಬಾರ್ದಾ? ಒಂದ್ ನಿಮಿಷ ಬಂದೆ. ಏನ್ ಕೊಡ್ಲಿ? ಕಾಫಿನಾ, ಟೀನಾ? ಹಾಲು. ಚಳಿ ಚಳಿ ತಾಳನು ಈ ಚಳಿಯ ಆಹಾ, ಗೆಳತಿಯ ಬಾರೆಯ ನೀ ತನಿಯ ಒಲವಿನ ಕಥೆಯ ಹೇಳುವೆನು, ವಿರಹ ಕವಿತೆಯ ನೀಡುವೆನು. ಯಾವ ಕೀ? ಕೀ ಕೊಡಿ. ಯಾವ ಕೀ? ಕೀ ಕೊಡ್ರಿ. ಕೈ ನೆಟ್ಟಿಕೊಂಡ ಕೀ ಕೊಡಿ. ಥ್ಯಾಂಕ್ಸ್. ಆಂಟಿ, ಮೈ ನೇಮ್ ಇಸ್ ಕೃಷ್ಣ. ಥ್ಯಾಂಕ್ಸ್ ಕೃಷ್ಣ. ಚಿಟಪಟ ಚಿಟಪಟ ಅಂತ ಹಿಡ್ಕೊಂತ ಕೃಷ್ಣ, ಐ ಆಮ್ ಸೋ ಸಾರಿ. ಯಾಕೆ? ಶಾಪಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಯಾರೋ ಪೊರ್ಕಿಗಳು ನನ್ನ ಹಿಂದೆ ಬರ್ತಿದ್ರು. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ನಿನ್ನನ್ನು ನೋಡಿದೆ. ಅಷ್ಟೇನಾ? ಕೃಷ್ಣ, ಒಳಕ. ನನ್ನ ಹೆಸರು ಮಾರಿಯಾ ಡಿಸೋಜಾ, ಹಸ್ಬೆಂಡ್ ಹೆಸರು ಅಲೆಕ್ಸ್. ನಮ್ಮ ಮದುವೆ ಆಗಿ 2 ವರ್ಷ ಆಯಿತು.
ಅಲೆಕ್ಸಿಗೆ ಮಸ್ಕಟ್ಟಲ್ಲಿ ಜಾಬ್ ಸಿಕ್ಕಿದೆ ಅಂತ ಅಲ್ಲಿ ಹೋಗಿದ್ದಾರೆ. ಅವ್ರಲ್ಲಿ ಸೆಟ್ಲ್ ಆಗಕ್ಕೆ ಇನ್ನೊಂದು ತಿಂಗಳಾಗತ್ತೆ. ಆಮೇಲೆ ನನ್ನ ಅಲ್ಲಿ ಕರ್ಸ್ಕೊತಾರೆ. ನಮ್ಮಿಬ್ರಿಗೆ ಯಾರೂ ಇಲ್ಲ, ಅದಕ್ಕೆ ರೆಂಟೆಡ್ ಹೌಸ್ಗೆ ಶಿಫ್ಟ್ ಆಗಿದ್ದೀವಿ. ನಮ್ಮನೇನು ಇಲ್ಲೇ ಪಕ್ಕದಲ್ಲಿ ಅಗ್ರಹಾರದ 2ನೇ ಬೀದಿ. ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ನನಗೆ ಹೇಳಿ. 423630 ನಮ್ಮ PP ನಂಬರು. ನಾ ಇಲ್ಲ ಅಂದ್ರೂ ಇನ್ಫಾರ್ಮ್ ಮಾಡಿರಿ, ಟಕ್ ಅಂತ ಬರ್ತೀನಿ. ಥ್ಯಾಂಕ್ ಯು ಕೃಷ್ಣ. ಮರಿಯಾ Cheers. Hey, ಸೂರ್ಯ ಅಲ್ಲೋ? ಹಲೋ ಫ್ರೆಂಡ್ಸ್, ನ್ಯೂ ಇಯರ್ ಅನ್ನೋದು ಪ್ರೀತಿಯಲ್ಲಿ ಬಿದ್ದಿರೋ ಹುಡುಗಂತರ, ಮಿಲೇನಿಯಂ ಪಾರ್ಟಿ ಅನ್ನೋದು ಪ್ರೀತಿಯಲ್ಲಿ ಸಕ್ಸಸ್ ಆಗಿರೋ ಹುಡುಗಂತರ. ಹೇಗೆ ಪ್ರೀತಿಸೋರ್ಗೆಲ್ಲ ತಮ್ಮ ಪ್ರೀತಿ ಸಿಗೋದಿಲ್ವೋ, ಹಾಗೆ ಹುಟ್ಟಿದವ್ರಿಗೆಲ್ಲ ಮಿಲೇನಿಯಂ ಇಯರ್ ಸಿಗೋದಿಲ್ಲ. ಸೊ ವಿ ಆಲ್ ಹಿಯರ್ ಆರ್ ದ ಲಕ್ಕಿ ಒನ್ಸ್. ಹಾಯ್ ಭೂಮಿ. ಐ ಹೇಟ್ ಯು. ಬಟ್ ಐ ಲವ್ ಯು ಭೂಮಿ. ಓಯ್ ಟಿಕೆಟ್ ತಗೊಳ್ಳಿ. ಭೂಮಿ ಭೂಮಿ ಐಮ್ ಸಾರಿ, ಐಮ್ ರಿಯಲಿ ಸಾರಿ. ನಾನು ತಪ್ಪು ಮಾಡಿದ್ರೆ ಒಪ್ಕೋತೀನಿ, ಆದ್ರೆ ನನ್ನ ಮಾತು ಕೇಳು. ನೆನ್ನೆ ರಾತ್ರಿ ಫೋನ್ ನನ್ನ ಬಳಿ ಇರಲೇ ಇಲ್ಲ. ಸುಳ್ಳು. ಏಯ್ ಎಂತ ಏನೋ ಯಾವ ಅಲ್ಲಿ ನೋಡಿ. ಐ ಸ್ವೇರ್ ಇಟ್ ಭೂಮಿ, ನಿನ್ನ ನೆನಪಲ್ಲಿ ರಾತ್ರಿ ಪಾರ್ಟಿ ನೆಟ್ಟಿಗೆ ಎಂಜಾಯ್ ಕೂಡ ಮಾಡ್ಲಿಕ್ಕಾಗಿಲ್ಲ. ಪಾರ್ಟಿ ಎಷ್ಟೊತ್ತಿಗೆ ಮುಗೀತು ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಬೆಳಕ್ ಹರಿಯೋವರೆಗೂ ಅಲ್ಲೇ ಕಾಯ್ತಾ ಇದೆಯಾ? ಭೂಮಿ ಪ್ಲೀಸ್ ಡೋಂಟ್ ಫಾಲೋ ಮೀ. ನನ್ ಪಾಡಿಗೆ ನನ್ನ ಬಿಟ್ಬಿಡು. ಭೂಮಿ ಕೋಪ ಮನ್ಪುರ್ಚಿ, ನನ್ನ ಮಾತು ಸ್ವಲ್ಪ ಕೇಳು. ಇವತ್ತು ಹೊಸ ವರ್ಷ, ನಾವಿಬ್ರು ಕಿತ್ತಾಡ್ಲೇಬೇಕಾ? ಎಂತ ಅವಳಿಂದ ಯಾಕೆ ಹೋಗೋದ? ನಿಮಗೆ ಎಂತ ಕದಲ್ಲ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಭೂಮಿ ಗುಡ್ಲೇ ಭೂಮಿ, ನನ್ನ ಮಾತು. ಅವಳಿನ ತಂಗಿಯಾ? ಇಲ್ಲ. ಫ್ರೆಂಡ್ಸಾ? ಅಲ್ಲ. ಗಂಡ ಹೆಂಡ್ತಿಯಾ? ಖಂಡಿತ ಅಲ್ಲ. ಭೂಮಿ ರಾಖಿ ಕಟ್ಟಿಸ್ಕೊಳ್ತೀಯ, ತಾಳಿ ಕಟ್ತೀಯಾ? ಭೂಮಿ ಯಾವುದೇ ವಿಷಯನೂ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ವಿಷಯನೂ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಫಸ್ಟ್ ನೀನೇನ್ ಹೇಳ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಮಂಜುನಾಥನ್ ಬಗ್ಗೆ ತಾನೆ? ಫ್ರೆಂಡು ಫ್ರೆಂಡು ಫ್ರೆಂಡು. ನಿನ್ನ ಫ್ರೆಂಡು ಒಳ್ಳೆ ಚೂಯಿಂಗ್ ಗಮ್ ತರ ಯಾವಾಗ್ಲೂ ಅಂಟ್ಕೊಂಡಿರ್ತಾನಲ್ಲ, ಸ್ವಲ್ಪ ಆದ್ರೂ ಡಿಸೆನ್ಸಿ ಇದ್ಯಾ ಅವನ್ಗೆ? ಕಂಡೋರ್ ಬಗ್ಗೆ ಮಾತಾಡೋದು, ಸಿಕ್ದವ್ರಿಗೆಲ್ಲ ರೇಗ್ಸೋದು, ವಿಷಯ ಇರ್ಲಿ ಬಿಡ್ಲಿ, ದುಃಖ ಆಗ್ಲಿ ಸಂತೋಷ ಆಗ್ಲಿ, ಡ್ರಿಂಕ್ಸು ಡ್ರಿಂಕ್ಸು ಡ್ರಿಂಕ್ಸು. ಅವನ್ ಜೊತೆ ವೇಸ್ಟ್ ಮಾಡೋ ಟೈಮ್ ನಲ್ಲಿ ಒಂದ್ ಅರ್ಧ ಗಂಟೆ ಆದ್ರೂ ನನಗ್ ಕೊಡ್ಬೇಕನ್ಸಲ್ವಾ ನಿನ್ಗೆ? ನಮ್ ಫ್ಯಾಮಿಲಿ, ನಮ್ ಪ್ಲಾನಿಂಗ್, ನಮ್ ಫ್ಯೂಚರ್ ಕನ್ಸರ್ನ್ ಇದ್ಯಾ ನಿನ್ಗೆ? ಇಷ್ಟಕ್ಕೂ ಅವನ್ ವಯಸ್ಸೇನು, ನಿನ್ ವಯಸ್ಸೇನು? ಅವ್ನು ನನ್ ಬಹಳ ಕ್ಲೋಸ್ ಫ್ರೆಂಡ್, ಅದಕ್ಕೆ ಅವನೊಟ್ಟಿಗೆ ಪಾರ್ಟಿ ಸೆಲೆಬ್ರೇಟ್ ಮಾಡಿದೆ ಅಷ್ಟೇ. ಪಾರ್ಟಿ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ನಿನ್ ಲವ್ವರ್ ಇಲ್ಲ ಅಂತ ಒಂದ್ ಸಾರಿನೂ ಅನ್ನಿಸ್ಲಿಲ್ವಾ? ಎಷ್ಟು ಫೋನ್ ಮಾಡೋದು? ಭೂಮಿ ಅದು ಫೋನ್ ಅದು ಇದು ಏನೂ ಇಲ್ಲ. ಸುತ್ತೋ ಭೂಮಿಗೆ ವಿಶಾಲವಾದ ಮನಸ್ಸು, ಅದಕ್ಕೆ ಅರ್ಧ ದಿನ ಸೂರ್ಯನ್ಗೆ ಅರ್ಧ ದಿನ ಚಂದ್ರನ್ಗೆ ಬಿಟ್ಕೊಟ್ಟಿದ್ದಾಳೆ. ಆದ್ರೆ ಈ ಭೂಮಿಗೆ ನೀನೊಬ್ನೇ ಇಂಪಾರ್ಟೆಂಟ್. 24 ಗಂಟೆನೂ ಈ ಸೂರ್ಯ ಈ ಭೂಮಿ ಜೊತೆನೆ ಇರ್ಬೇಕು. ನಾನ್ ಹೇಳ್ದಂಗ್ ಕೇಳ್ಬೇಕು ಅಷ್ಟೇ. ಇಳಿ ಕೆಳಗೆ. ವಾಟ್? ಇಳಿ ಕೆಳಗೆ. ಗೆಟ್ ಡೌನ್. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಕೀಪ್ ಕ್ವೈಟ್. ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ಪ ಒಂದು ರೀತಿ ಸ್ಪೆಷಲ್, ಅಮ್ಮ ಒಂದು ರೀತಿ ಸ್ಪೆಷಲ್. ಹಾಗೆ ಅವ್ರು ಪ್ರೀತಿಸೋ ಹುಡುಗಿ ಕೂಡ ತುಂಬ ಸ್ಪೆಷಲ್. ಈ ಸ್ಪೆಷಲ್ ಹುಡುಗಿ ಜೊತೆ ಕಳೆಯುವಂಥ ಒಂದು ಸ್ವೀಟೆಸ್ಟ್ ಮೂಮೆಂಟ್. ಕುಡಿಯೋರ ಮಧ್ಯ ಮ್ಯೂಸಿಕ್ಕು ಸೌಂಡ್ ನಡುವೆ ಮಿಸ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಅರೇಂಜ್ ಮಾಡಿದೆ. ಇಫ್ ಐಮ್ ರಾಂಗ್, ಐ ಆಮ್ ರಿಯಲಿ ಸಾರಿ ಭೂಮಿಕಾ. ಹ್ಯಾಪಿ ನ್ಯೂ ಇಯರ್ ಭೂಮಿ. ಐ ಲವ್ ಯು. ಬಟ್ ಐ ಹೇಟ್ ಯು. ಹೇಗೆ ಈ ಥರ ಮಿಲೇನಿಯಂ ಎಲ್ರಿಗೂ ಸಿಗಲ್ವೋ, ನೀನ್ ಕೂಡ ಹಾಗೆ ತುಂಬಾ ಅಪರೂಪ. ಐ ಆಮ್ ಸೋ ಲಕ್ಕಿ. ಅಲ್ಲ ನಿಮ್ದಕ್ಕೆ ಕಣ್ಗೆ ಕಾಣಕ್ಕಿಲ್ಲ. ಮಾಫ್ ಕರೋಜಿ, ನೋಡ್ಲಿಲ್ಲ. ಏಯ್, ತೆಳ್ಳುಗೆ ಬೆಳ್ಳುಗಿರೋ ಹುಡ್ಗಿರ್ ಸಿಕ್ಬಿಟ್ರೆ ಹಿಂಗೆ ಗುದ್ಬಿಡೋದಾ? ನಮ್ ಕಣ್ಣೇನ್ ಸ್ಕ್ಯಾನರ್ ಅಲ್ರಲ್ಲ, ಒಳಗಿಂದಲ್ಲ ನೋಡಕ. ನಿಮ್ದು ಹೆಂಡತಿದೆ ನೋಡ್ಕೊಳ್ರಿ, ನಮ್ದಕ್ಕೆ ಯಾಕೆ ನೋಡ್ತೀರಾ? ಮಾಫ್ ಕರೋ ಬೇಂಜಿ, ನೋಡ್ಲಿಲ್ಲ. ಏಯ್, ಬೇಂಜಿ ಗಿಂಜಿ ಅಂದ್ರೆ ಗುದ್ಬಿಡ್ತೀನಿ. ಕೂದ್ಬಿಡ್ರಲ್ಲ, ಅಲ್ಲಿಗಲ್ಲಿಗ್ ಚುಕ್ತ ಆಕತಿ. ನಿಮ್ದಕ್ಕೆ ಗುದ್ದೋದಲ್ದೆ ನಮ್ದಕ್ಕೆ ಬೇರೆ ಗುದ್ದೋಕೆ ಹೇಳ್ತೀರಾ? ಸರಿ ಬಿಡ್ರಿ, ನಾನೇ ಗೊತ್ತೀನಿ. ಏ ನೋಡು,
ಬೇಡ मैं जाती हूँ. ಏನಿದು ಗೌರಿ? ಹೆಂಗಿದ್ರು ನಿಮ್ಮ ಅಕ್ಕೂರ್ ಮದ್ವಿ ಫಿಕ್ಸ್ ಆತು. ನೆಕ್ಸ್ಟ್ ನಮ್ಮಿಬ್ರದೇ ಅಲ್ಲ, ಅದಕ್ಕ ನಿಮ್ ಸಂಪ್ರದಾಯ ಆಚಾರನೆಲ್ಲ ಕಲಿಯೋಣ ಅಂತ. ಪ್ರೀತಿ ಮಾಡೋದಕ್ಕ ಬೇಕಾಗಿರೋದು 2 ಹೃದಯಗಳು, ಜಾತಿ ಧರ್ಮ ಅಲ್ಲ. ಪ್ರೀತಿ ಅದೆಲ್ಲದಕ್ಕೂ ಮೀರಿದ ಭಾವನೆ, ಅದನ್ನ ಬಂಧಿಸಕ್ಕಾಗಲ್ಲ, ಬಂಧಿಸ್ಲೂಬಾರ್ದು. ನಾನು ಮೊದಲನೇ ಸಲ ನೋಡಿದ್ದು, ಪ್ರೀತಿ ಮಾಡಿದ್ದು, ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಮುಡಿಯಲ್ಲಿ ಹೂ ಮುಡ್ಕೊಂಡು ತುಳಸಿ ಕಟ್ಟೆ ಸುತ್ತಾ ಇದ್ದ ಗೌರಿನ. ನಾನು ಎಷ್ಟು ಸಲ ನೋಡಿದ್ರು ನನ್ನ ಗೌರಿ ಅದೇ ಗೌರಿ ಹಂಗ ಇರಬೇಕು. ಮದುವೆ ಅನ್ನೋದೇ ಸಮಾನತೆ. ನಾನ್ ಬದಲಾಗ್ದಿದ್ಮೇಲೆ ನೀನ್ ಯಾಕೆ ಬದಲಾಗ್ಬೇಕು? ಅಷ್ಟಕ್ಕೂ ನೀನ ಇದೇ ರೀತಿ ಶಾದಿ ಮಾಡ್ಕೋಬೇಕು ಅಂದ್ರ ನಿನ್ನೆ ಯಾಕೆ ಶಾದಿ ಮಾಡ್ಕೋಬೇಕು? ಯಾವ ರುಕ್ಸಾನ್ ಬೇಗಮ್ನೋ ಮಮತಾಜ್ ಬೇಗಮ್ನೋ ಶಾದಿ ಮಾಡ್ಕೋಬೋದಿತ್ತಪ್ಪ. ಅವರೆಲ್ಲ ಯಾರ? ಹಳೆ ವಿಷಯಗಳನ್ನೆಲ್ಲ ಕೆದಕ್ಬಾರ್ದು, ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತಾ. ಏಯ್ ಅರೆ ಅರೆ ಓ ಅಕ್ಬರ್, ನೀನ್ ಜೋದ ನಾನಾ? ಆಗಲ್ಲ ಅಂದಿ ಅನ್ಕೋ, ಮುಲಾಜೆ ಇಲ್ಲ, ಎತ್ತಾಕೊಂಡ್ ಹೋಯ್ತಾ ಇರದ. ಎದೆ ಬಡಿತ ಏರುತ್ತಿದೆ, ಬಿಸಿ ಉಸಿರು ಹೇಳುತ್ತಿದೆ. ನಾನಿನ್ನ ಕಣ್ಣಲ್ಲಿ ನೀನಾಗಬಲ್ಲೆ, ಈ ನಿನ್ನ ತುಟಿಯಲ್ಲಿ ನಗುವಾಗಬಲ್ಲೆ, ನಿನ್ನ ತೋಳ ಮಡಿಲಲ್ಲಿ ಮಗುವಾಗಬಲ್ಲೆ. ಇಷ್ಟಿದ್ದರೆ ಸಾಕು, ಇಷ್ಟಿದ್ದರೆ ಸಾಕು, ಸಾವನ್ನೇ ಸ್ವಾಗತಿಸಬಲ್ಲೆ.